ಹಾಯ್ ಫ್ರೆಂಡ್ಸ್, ಬಿ.ವೈ. ರಾಘವೇಂದ್ರ ಜೀವನದ ಕತೆ ಗೊತ್ತಾ? ಇವರ ರಾಜಕೀಯದ ಹಾದಿ ಹೇಗಿದೆ? ಮೊದಲ ಚುನಾವಣೆಯಲ್ಲೇ ಮಾಜಿ ಸಿಎಂಗೆ ಸೋಲುಣಿಸಿದ್ದು ಹೇಗೆ? ಇವರ ರಾಜಕೀಯ ಅನುಭವವೇನು? ಓದಿರೋದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು? ಹೆಂಡತಿ ಮಕ್ಕಳು ಏನ್ ಮಾಡ್ತಿದ್ದಾರೆ? ಗೌರಿಗದ್ದೆ ವಿನಯ್ ಗುರೂಜಿ ನುಡಿದಿರೋ ಭವಿಷ್ಯವೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1973 ಆಗಸ್ಟ್ 16ರಂದು ಜನನ. ಬೂಕನಕೆರೆ ಯಡಿಯೂರಪ್ಪ ರಾಘವೇಂದ್ರ. ಇವರು 1973 ಆಗಸ್ಟ್ 16ರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಜನಿಸಿದ್ರು. ತಂದೆ ಯಡಿಯೂರಪ್ಪ, ತಾಯಿ ಮೈತ್ರಾದೇವಿ. ದಂಪತಿಯ 5 ಮಕ್ಕಳಲ್ಲಿ ರಾಘವೇಂದ್ರ 4ನೇಯವರು. ಲಿಂಗಾಯತ ಕುಟುಂಬ ಇವರದ್ದಾಗಿದೆ. ಯಡಿಯೂರಪ್ಪ ಆಗಾಗಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಹೀಗಾಗಿ ರಾಘವೇಂದ್ರರ ಬಾಲ್ಯ ತುಂಬಾ ಆರಾಮಾಗಿಯೇ ಇತ್ತು. ಚೆನ್ನಾಗಿ ಓದಿ ಬಿ.ವೈ. ರಾಘವೇಂದ್ರ ಕುವೆಂಪು ಯೂನಿವರ್ಸಿಟಿಯಿಂದ BBM ಪದವಿ ಪಡೆದುಕೊಂಡಿದ್ದಾರೆ. ರಾಜಕೀಯಕ್ಕೆ ಭರ್ಜರಿ ಎಂಟ್ರಿ. ಓದು ಮುಗಿದ ಬಳಿಕ ವಿವಿಧ ಉದ್ಯಮಗಳಲ್ಲಿ ತೊಡಗಿಸಿಕೊಂಡ ರಾಘವೇಂದ್ರ ಜೊತೆಯಲ್ಲಿ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ರು. ಆದ್ರೆ 2006ರವರೆಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. 2006ರಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆಲುವು ಕಂಡ್ರು. ಇದಾದ್ಮೇಲೆ 2009ರಲ್ಲಿ ಶಿವಮೊಗ್ಗದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಆಗ ಎದುರಾಳಿಯಾಗಿದ್ದು ಕಾಂಗ್ರೆಸ್ನ ಮಾಜಿ ಸಿಎಂ ಹಿರಿಯ ನಾಯಕ ಎಸ್ ಬಂಗಾರಪ್ಪ. ಆದ್ರೆ ಈ ಎಲೆಕ್ಷನ್ ನಲ್ಲಿ ರಾಘವೇಂದ್ರ 53,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ರು. ಬಂಗಾರಪ್ಪರನ್ನೇ ಸೋಲಿಸಿದ್ರಿಂದ ರಾಜ್ಯ ರಾಜಕಾರಣದ ಗಮನ ಸೆಳೆದ್ರು. ಒಂದು ಚುನಾವಣೆ ಸೋಲದ ರಾಘವೇಂದ್ರ. ಹೀಗೆ ಶುರುವಾದ ರಾಘವೇಂದ್ರರ ರಾಜಕೀಯ ಗೆಲುವಿನ ಓಟ ಈವರೆಗೆ ಮುಂದುವರಿದುಕೊಂಡೇ ಬಂದಿದೆ. ಈವರೆಗೆ ರಾಘವೇಂದ್ರ ಒಂದು ಸಲವೂ ಸೋಲು ಕಂಡಿಲ್ಲ. 2014ರಲ್ಲಿ ಶಿಕಾರಿಪುರ ಕ್ಷೇತ್ರಕ್ಕೆ ಯಡಿಯೂರಪ್ಪ ರಾಜೀನಾಮೆ ನೀಡಿ ಲೋಕಸಭೆಗೆ ಸ್ಪರ್ಧಿಸಿದ್ರು. ಆಗ ಬಿ.ವೈ. ರಾಘವೇಂದ್ರ ಶಿಕಾರಿಪುರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ವಿನ್ ಆದ್ರು. ನಂತರ ಮತ್ತೆ 2018ರಲ್ಲಿ ಶಿವಮೊಗ್ಗ ಲೋಕಸಭೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಪ್ರಸ್ತುತ ಸಂಸದರಾಗಿದ್ದಾರೆ. 2018 ಮತ್ತು 2019ರಲ್ಲಿ ರಾಘವೇಂದ್ರ ವಿರುದ್ಧ ಸೋಲು ಕಂಡಿದ್ದು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಧು ಬಂಗಾರಪ್ಪ. ಈ ಸಲ ರಾಘವೇಂದ್ರ ಕತೆ ಏನಾಗುತ್ತೆ? ರಾಘವೇಂದ್ರ ವಿರುದ್ಧ ಈ ಸಲ ಕಾಂಗ್ರೆಸ್ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟ್ ಕೊಟ್ಟಿದೆ. ಇದರಿಂದ ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂಗಳ ಮಕ್ಕಳು ಮುಖಾಮುಖಿ ಆದಂತಾಗಿದೆ. ಆದ್ರೆ ಬಿಜೆಪಿ ನಾಯಕ ಈಶ್ವರಪ್ಪ ಬಂಡೆದ್ದು ಪಕ್ಷೇತರವಾಗಿ ಕಣಕ್ಕೆ ಇಳಿದಿದ್ದಾರೆ. ಇದರಿಂದ ಬಿಜೆಪಿಗೆ ತಕ್ಕ ಮಟ್ಟಿನ ಹೊಡೆತ ಆಗೋದಂತೂ ಸುಳ್ಳಲ್ಲ. ಇನ್ನು ಈ ಬಗ್ಗೆ ಭವಿಷ್ಯ ನುಡಿದಿರುವ ಅವಧೂತ ಗೌರಿಗದ್ದೆ ವಿನಯ್ ಗುರೂಜಿ, ರಾಘವೇಂದ್ರ ಮತ್ತೆ ವಿನ್ ಆಗ್ತಾರೆ, ಮೋದಿ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿದ್ದಾರೆ. ಮದುವೆ ಮತ್ತು ಮಕ್ಕಳು ಹೇಗಿದ್ದಾರೆ? ಬಿ.ವೈ. ರಾಘವೇಂದ್ರ ತೇಜಸ್ವಿನಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಸುಭಾಷ್ ಬಿಆರ್, ಭಗತ್ ಬಿಆರ್ ಅನ್ನೋ 2 ಗಂಡು ಮಕ್ಕಳಿದ್ದಾರೆ. ರಾಘವೇಂದ್ರ ಕುಟುಂಬದ ಆಸ್ತಿ ಆದಾಯ. ರಾಘವೇಂದ್ರ 2019ರ ಲೋಕಸಭೆ ಚುನಾವಣೆ ವೇಳೆ ಘೋಷಿಸಿಕೊಂಡಿರೋ ಪ್ರಕಾರ ಇವರ ಬಳಿ 67,40,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1,67,00,000 ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಹಾಗೆ 941 ಗ್ರಾಂ ಚಿನ್ನ ಇದ್ರೆ 114 ಕ್ಯಾರೆಟ್ನ ವಜ್ರ ಇದೆ. ಅದೇ ರೀತಿ 8 ಕೆಜಿಯಷ್ಟು ಬೆಳ್ಳಿ ಇದೆ. ಅದೇ ಅವರ ಪತ್ನಿ ತೇಜಸ್ವಿನಿ ಬಳಿ 8 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1 ಕೆಜಿ 315 ಗ್ರಾಂ ಚಿನ್ನ, 114 ಕ್ಯಾರೆಟ್ ವಜ್ರ, 5 ಕೆಜಿ ಬೆಳ್ಳಿ ಇದೆ. ಬಿ.ವೈ. ರಾಘವೇಂದ್ರ 2019ರಲ್ಲಿ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ತಮ್ಮ ವಾರ್ಷಿಕ ಆದಾಯ 1,12,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಹಾಗೆ ಅದೇ ರೀತಿ ಪತ್ನಿಗೂ ವರ್ಷಕ್ಕೆ 30 ಲಕ್ಷ ಆದಾಯವಿದೆ. ಕೃಷಿ, ಬಾಡಿಗೆ, ಉದ್ಯಮವೇ ಆದಾಯದ ಮೂಲ ಅಂತಲೂ ಘೋಷಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಉತ್ತರಾಧಿಕಾರಿ ಇವರಲ್ವಾ? ಬಿ.ವೈ. ರಾಘವೇಂದ್ರ ರಾಜಕೀಯಕ್ಕೆ ಬೇಗನೆ ಬಂದು ಗುರುತಿಸಿಕೊಂಡ್ರು. ಆದ್ರೆ ಇವರು ಯಡಿಯೂರಪ್ಪ ರೀತಿಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಲು ಸಾಧ್ಯವಾಗ್ಲಿಲ್ಲ. ಮಾಸ್ ಲೀಡರ್ ಎನಿಸಿಕೊಳ್ಳಿಲ್ಲ. ಆದ್ರೆ ವಿಜಯೇಂದ್ರ ರಾಜಕೀಯದಲ್ಲಿ ಫುಲ್ ಸಕ್ರಿಯವಾಗಿದ್ದೇ 2018ರಲ್ಲಿ. ಆದ್ರೂ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತಲೇ ಫುಲ್ ಧೂಳೆಬ್ಬಿಸಿದ್ರು.
ಇಡೀ ರಾಜ್ಯ ತಿರುಗಿ ನೋಡುವಂತೆ ಮಾಡಿದ್ರು. 2019ರಲ್ಲಿ ಆಪರೇಷನ್ ಕಮಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ಇವರು. ನಂತರ 2019ರಲ್ಲಿ ಯಡಿಯೂರಪ್ಪ ಸಿಎಂ ಆದಾಗ ವಿಧಾನಸೌಧದಲ್ಲಿ ವಿಜಯೇಂದ್ರರದ್ದೇ ಮಾತು ನಡೀತಿತ್ತು. ಹೀಗಂತ ಬಿಜೆಪಿ ಅವರೇ ಕಿಡಿಕಾರಿದ್ರು. 2023ರಲ್ಲಿ ಇವರು ಫಸ್ಟ್ ಟೈಮ್ ಶಾಸಕರಾದ್ರು. ಹಿರಿಯ ನಾಯಕರಿದ್ರು. ವಿಜಯೇಂದ್ರಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಸೊ ಯಡಿಯೂರಪ್ಪ ಕೂಡ ವಿಜಯೇಂದ್ರರನ್ನೇ ತಮ್ಮ ಉತ್ತರಾಧಿಕಾರಿಯಾಗಿ ಮುಂದೆ ಬಿಡ್ತಿರೋದು ಸ್ಪಷ್ಟವಾಗ್ತಿದೆ. ಫ್ರೆಂಡ್ಸ್, ಇದು ಯಡಿಯೂರಪ್ಪರ ದೊಡ್ಡ ಮಗ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಜೀವನದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.